ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ವಾಶಿಕ್ ಮುಲ್ಕಿ. ಕಳೆದ 2-3 ದಿನಗಳಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಸಾರಿಗೆ ನೌಕರರ ಮುಷ್ಕರ ಮತ್ತು ಸರ್ಕಾರದ ನಡುವೆ ನಡೀತಾ ಇರುವಂಥ ಜಟಾಪಟಿ. 38 ತಿಂಗಳ ಹಿಂಬಾಕಿ ವೇತನ ಅಂದರೆ ಅರಿಯರ್ಸ್ ಕೊಡಬೇಕು. 2024 1/1/2024 ತಾರೀಕಿನಿಂದ ಪರಿಷ್ಕೃತ ಅಂದರೆ ಸಂಬಳದ ಒಂದು ಏರಿಕೆ ಏನಿದೆ ಅಲ್ಲಿಂದ ಅಪ್ಲೈ ಆಗುವಂಥ ರೀತಿಯಲ್ಲಿ ನಮಗೆ ಪರಿಷ್ಕೃತ ವೇತನ ಕೂಡ ಹೆಚ್ಚಳ ಆಗಬೇಕು ಅನ್ನುವಂಥ ಪ್ರಮುಖ 2 ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟು ಕಳೆದ 2-3 ವರ್ಷಗಳಿಂದ ಸಾರಿಗೆ ನೌಕರರು ಹೋರಾಟವನ್ನು ಮುಷ್ಕರವನ್ನು ಮಾಡ್ತಾ ಇರುವಂಥದ್ದು. ಆದರೆ ಸರ್ಕಾರ ಇದನ್ನು ಸಂಪೂರ್ಣವಾಗಿ ಈಡೇರಿಸೋದಕ್ಕೆ ಯಾವತ್ತೂ ಕೂಡ ಮುಂದಾಗಿಲ್ಲ. ಈಗ ಭಾಗಶಃ ಅಂದರೆ ಸಾರಿಗೆ ನೌಕರರು ಕೇಳ್ತಾ ಇರುವಂಥ 2 ಪ್ರಮುಖ ಬೇಡಿಕೆಗಳನ್ನು ಅದರ ಭಾಗಶಃ ಭರವಸೆಯನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಇದೀಗ ಮಹತ್ವದ ಆದೇಶವನ್ನು ಮಾಡಿರುವಂಥದ್ದು. ಆದರೆ ಸಾರಿಗೆ ನೌಕರರು ಆ ಆದೇಶವನ್ನು ನಾವು ಒಪ್ಪೋದಕ್ಕೆ ರೆಡಿ ಇಲ್ಲ. ನಮಗೆ 38 ತಿಂಗಳ ಹಿಂಬಾಕಿ ವೇತನ ಸಿಗಬೇಕು, 2024ರಿಂದ ಪರಿಷ್ಕೃತ ವೇತನ ಹೆಚ್ಚಳ ಕೂಡ ಆಗಬೇಕು ಅನ್ನುವಂಥ 2 ವಿಚಾರಗಳಲ್ಲೇ ಭಾಳ ಗಟ್ಟಿಯಾಗಿ ಬಿಗಿ ಪಟ್ಟನ್ನು ಹಿಡಿತಾ ಇರುವಂಥದ್ದು. ಇದು ಸರ್ಕಾರ ಏನು 6ಕ್ಕೆ ಇಳಿಬೇಕಾಗುತ್ತೆ, ಇಲ್ಲ ಸಾರಿಗೆ ನೌಕರರಾದರೂ ಕನಿಷ್ಠ 3ಕ್ಕೆ ಏರಬೇಕಾಗುತ್ತೆ. ಇದು ಎರಡೂ ಕೂಡ ಆಗ್ತಾ ಇಲ್ಲ. ಹೀಗಾಗಿ ಸಾರಿಗೆ ನೌಕರರ ಹೋರಾಟ ಮುಂದುವರೆದಿದೆ. ಇವತ್ತು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಕೂಡ ನೌಕರರು ಅಂದರೆ ಸುಮಾರು 6-7-8 ಸಂಘಟನೆಗಳನ್ನು ಒಟ್ಟಾಗಿ ಒಂದು ಜಂಟಿ ಕ್ರಿಯಾ ಸಮಿತಿ ಅಂತ ಸಾರಿಗೆ ನೌಕರರು ಏನು ಮಾಡಿಕೊಂಡಿದ್ದಾರೆ. ಸೊ ಆ ಒಂದು ಜಂಟಿ ಕ್ರಿಯಾ ಸಮಿತಿಯ ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗಿತ್ತು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಸಾರಿಗೆ ನೌಕರರು ಬಂದಿದ್ದರು. ಬೇರೆ ಬೇರೆ ಸಂಘಟನೆಯ ನಾಯಕರು, ಕಾರ್ಯಕರ್ತರು, ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಇಲ್ಲಿ ನಡೆದಂತಹ ಸಭೆಯಲ್ಲಿ ಒಂದು ಮಹತ್ವದ ನಿಲುವನ್ನು ಕೂಡ ಸಾರಿಗೆ ನೌಕರರು ತೆಗೆದುಕೊಂಡಂತೆ ಕಾಣ್ತಾ ಇದೆ. ಸರ್ಕಾರ ಸಾರಿಗೆ ನೌಕರರು ಕೇಳ್ತಾ ಇರುವಂಥ 38 ತಿಂಗಳ ಹಿಂಬಾಕಿ ವೇತನದ ಪೈಕಿ 24 ತಿಂಗಳ ಹಿಂಬಾಕಿ ಅಂದರೆ ಅರಿಯರ್ಸನ್ನು 24 ತಿಂಗಳ ಅರಿಯರ್ಸನ್ನು ಕೊಡೋದಕ್ಕೆ ಒಪ್ಕೊಂಡಿದೆ. ಜೊತೆಗೆ 2025 1/1/2025 ವರ್ಷಕ್ಕೆ ಅನುಗುಣ ಆಗುವಂತೆ ಪರಿಷ್ಕೃತ ವೇತನ ಹೆಚ್ಚಳವನ್ನು ಕೂಡ ಮಾಡಿಕೊಡ್ತೀವಿ ಅನ್ನುವಂಥ ಒಂದು ಆದೇಶವನ್ನು ಕೂಡ ಈಗಾಗಲೇ ರಿವೈಸ್ಡ್ ಆರ್ಡರನ್ನು ಕೂಡ ಮಾಡಿರುವಂಥದ್ದು. ಆದರೆ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ, ನಮಗೆ ಸರ್ಕಾರ ಈಗ ಮಾಡಿರುವಂಥ ಆದೇಶ ಏನಿದೆ ಆ ಆದೇಶ ನಮಗೆ ಒಪ್ಪಿಗೆ ಇಲ್ಲ, ನಾವು ಕೇಳಿರುವಂಥ 38 ತಿಂಗಳು ಕೂಡ ಕೊಡಬೇಕು. ಜೊತೆಗೆ 2024 ಇಸವಿಯಿಂದನೇ ನಮಗೆ ಪರಿಷ್ಕೃತ ವೇತನ ಹೆಚ್ಚಳ ಕೂಡ ಆಗಬೇಕು. ಅಂದರೆ ಇವರು ಕೇಳ್ತಾ ಇರುವಂಥದ್ದು 2 ವರ್ಷದ ಪರಿಷ್ಕೃತ ವೇತನ ಹೆಚ್ಚಳಕ್ಕೆ ಸರ್ಕಾರ ಮಾಡ್ತೀನಿ ಅಂತ ಹೇಳ್ತಾ ಇರುವಂಥದ್ದು 1 ವರ್ಷದ್ದು. ಹೋದ ವರ್ಷದಿಂದ ಅಂದರೆ ಹಿಂದಿನ ವರ್ಷದಿಂದ ಮಾಡ್ತೀನಿ ಅಂತ. ಆದರೆ 24ನೇ ಇಸವಿಯಿಂದನೇ ನಮಗೆ ಮಾಡಿಕೊಡ್ಬೇಕು ಅನ್ನುವಂಥದ್ದು ಸಾರಿಗೆ ನೌಕರರ ಬಿಗಿ ಪಟ್ಟು. ಜೊತೆಗೆ 38 ತಿಂಗಳ ಹಿಂಬಾಕಿ ವೇತನ ಸರ್ಕಾರ ಕೊಡ್ತೀನಿ ಅಂತ ಹೇಳ್ತಾ ಇರುವಂಥದ್ದು 24 ತಿಂಗಳ ಅರಿಯರ್ಸನ್ನು ಕೊಡ್ತೀನಿ ಅಂತ, ಉಳಿದಿರುವಂಥ 12 ತಿಂಗಳ ಅರಿಯರ್ಸನ್ನು ಆಮೇಲೆ ನೋಡುವ ಅನ್ನುವಂಥ ಮಾತುಗಳನ್ನು ಸರ್ಕಾರ ಹೇಳ್ತಾ ಇರುವಂಥದ್ದು. ಆದರೆ ಈ 12 ತಿಂಗಳ ಬಾಕಿ ವೇತನಕ್ಕಾಗಿ 521 ಕೋಟಿಯಷ್ಟೇ ಹೆಚ್ಚುವರಿ ಹಣವನ್ನು ಸರ್ಕಾರ ನೀಡಬೇಕಾಗುತ್ತೆ. ಅದೇನು ಸರ್ಕಾರಕ್ಕೆ ಹೊಸದಾಗೋ ಅಂದರೆ ಹೊರೆ ಆಗೋದಿಲ್ಲ, ಸರ್ಕಾರಕ್ಕೆ ಅದರಿಂದ ಏನು ಸಮಸ್ಯೆ ಆಗಲ್ಲ, ಅದನ್ನು ಕೊಟ್ಟುಬಿಡ್ಲಿ, ಯಾಕೆ ನಮ್ಮ ಹತ್ರ ಹಿಂಗೆ ಬಾರ್ಗೇನ್ ಮಾಡ್ತಾ ಇದೆ ಸರ್ಕಾರ ಅನ್ನುವಂಥದ್ದು ಈಗ ಸಾರಿಗೆ ನೌಕರರು ಕೇಳ್ತಾ ಇರುವಂಥದ್ದು. ಸೊ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿರುವಂತಹ ಕವಲುಗಳನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಈಗಾಗಲೇ ಸರ್ಕಾರ ಇವತ್ತು ಅವರಿಗೆ ಒಂದು ಆಫರನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಆಫರನ್ನು ತಿರಸ್ಕಾರ ಮಾಡಿದರೆ, ಅದಾಗಿಯೂ ಕೂಡ ತನ್ನ ನಿಲುವನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡೋದಕ್ಕೆ ಸಾರಿಗೆ ನೌಕರರು ಸರ್ಕಾರಕ್ಕೆ ಮತ್ತೆ 10 ದಿನಗಳ ಕಾಲ ಡೆಡ್ಲೈನನ್ನು ಕೊಡ್ತಾ ಇರುವಂಥದ್ದು. ಮಾರ್ಚ್ 2ನೇ ತಾರೀಕುವರೆಗೂ ಕೂಡ ನಾವು ಮತ್ತೆ ಸರ್ಕಾರಕ್ಕೆ ಗಡುವನ್ನು ಕೊಡ್ತಾ ಇದ್ವಿ. ಮಾರ್ಚ್ 2ನೇ ತಾರೀಕಿನಿಂದ ಅಥವಾ ಅದರ ಒಳಗಾಗಿ ನಮ್ಮ ಬೇಡಿಕೆಯನ್ನು ಪೂರ್ಣ ಪ್ರಮಾಣದಲ್ಲಿ ಸರ್ಕಾರ ಈಡೇರಿಸಿಲ್ಲ ಅಂತಂದರೆ ನಾವು ಸಾರಿಗೆ ನೌಕರರು ಉಪವಾಸ ಸತ್ಯಾಗ್ರಹವನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ಯಾಕೆ ಅಂತಂದರೆ ಈಗಾಗಲೇ ಪ್ರತಿಭಟನೆಯಲ್ಲಿ ಅಥವಾ ಕೆಲಸಕ್ಕೆ ಹಾಜರಾಗದೆ ಮುಷ್ಕರವನ್ನು ಹಾಕಿದ್ರೆ ಅದು ಬೇರೆ ಬೇರೆ ರೀತಿಯಾಗಿರುವಂಥ ಇಂಪ್ಯಾಕ್ಟ್ ಸೊಸೈಟಿಯ ಮೇಲೆ ಬೀಳುವಂಥ ಕಾರಣಕ್ಕಾಗಿ ಮತ್ತು ಈಗಾಗಲೇ ನಿಗಮಗಳು ಕೂಡ ನೌಕರರಿಗೆ ನೋಟಿಸನ್ನು ಕೂಡ ಕೊಟ್ಟಿದೆ, ಶಿಸ್ತು ಕ್ರಮವನ್ನು ಕೂಡ ಜರುಗಿಸುವಂಥ ಒಂದು ಎಚ್ಚರಿಕೆಯನ್ನು ನೀಡಿದೆ. ಹೀಗಾಗಿ ಇದೆಲ್ಲವನ್ನು ಕೂಡ ಪರಿಗಣಿಸಿ ಮಾರ್ಚ್ 2ನೇ ತಾರೀಕುವರೆಗೂ ಕೂಡ ಸರ್ಕಾರಕ್ಕೆ ಹೊಸ ಗಡುವನ್ನು ಡೆಡ್ಲೈನನ್ನು ಜಂಟಿ ಕ್ರಿಯಾ ಸಮಿತಿ ಸಾರಿಗೆ ನೌಕರರ ಪರವಾಗಿ ಕೊಟ್ಟಿರುವಂಥದ್ದು. ಮಾರ್ಚ್ 2ನೇ ತಾರೀಕಿನ ಒಳಗಾಗಿ ಸರ್ಕಾರ ತನ್ನ ನಿಲುವಿನಲ್ಲಿ ಏನಾದರೂ ಬದಲಾವಣೆ ಮಾಡಿಲ್ಲ ಅಂತಂದರೆ
ಸಾರಿಗೆ ನೌಕರರು ಮತ್ತೆ ಫ್ರೀಡಂ ಪಾರ್ಕಿಗೆ ಬರ್ತಾರೆ. ಫ್ರೀಡಂ ಪಾರ್ಕಿಗೆ ಬಂದು ಮತ್ತೆ ಆಯಾ ಜಿಲ್ಲೆಗಳಲ್ಲೂ ಕೂಡ, ಜಿಲ್ಲಾ ಕೇಂದ್ರದಲ್ಲೂ ಕೂಡ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳೋದಕ್ಕೆ ಜಂಟಿ ಕ್ರಿಯಾ ಸಮಿತಿ ಸಾರಿಗೆ ನೌಕರರ ಪರವಾಗಿ ಇದೀಗ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಈಗ ಸರ್ಕಾರ ಏನು ಮಾಡುತ್ತೆ ಅನ್ನುವಂಥದ್ದು ಇಲ್ಲಿರುವಂಥ ಮುಖ್ಯ ಪ್ರಶ್ನೆ. ಸಾರಿಗೆ ನೌಕರರು ಕೇಳಿರುವ ರೀತಿಯಲ್ಲಿ 38 ತಿಂಗಳ ಹಿಂಬಾಕಿ ವೇತನದ ಜೊತೆಗೆ 2 ವರ್ಷಗಳ ಹಿಂದಿನಿಂದ ಪರಿಷ್ಕೃತ ವೇತನ ಹೆಚ್ಚಳವನ್ನು ಜಾರಿ ಮಾಡಿ ಕೊಡುತ್ತಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಏನು ಮಾಡುತ್ತೆ ಸರ್ಕಾರ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗುತ್ತೆ.